ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ಫಲಿತಾಂಶ ದಿನಾಂಕ ಒಂದು ಸೈಡು. ಇಲ್ಲಿ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಹಿಂದಿ ಗ್ರೇಡಿಂಗ್ ಸಿಸ್ಟಮ್ ಕೊಡಬೇಕಾ ಇಲ್ಲ ಸ್ಕೋರಿಂಗ್ ಕೊಡಬೇಕಾ ಅನ್ನುವಂಥ ತಲೆನೋವು ಇನ್ನೊಂದು ಸೈಡು. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಆತಂಕ ಆದರೆ ಪಡಿಸ್ತಿರುವಂಥದ್ದು ಸರ್ಕಾರದವರು. ಈಗ ಏನೇನು ನಡೀತಿದೆ, ನಿಮ್ಮ ರಿಸಲ್ಟು ಏಪ್ರಿಲ್ 24ಕ್ಕೆ ಬರುತ್ತಾ, ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಏನಾದರೂ ಲೇಟ್ ಆಗುತ್ತಾ, ಇಲ್ಲ ಅಂದರೆ ಆದಷ್ಟು ಬೇಗ ರಿಸಲ್ಟ್ ಕೊಡ್ತಾರಾ, ಏನು ನಡೀತಿದೆ ಇವತ್ತು ನಿಮ್ಮ ಒಂದು ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಕರ್ನಾಟಕ ಹೈಕೋರ್ಟ್ ಇಂದು ಇಲ್ಲಿ ಮತ್ತೊಂದು ಮಹತ್ವದ ತೀರ್ಪನ್ನು ಕೊಟ್ಟಿರುವಂಥದ್ದು. ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದಿ ವಿಷಯಕ್ಕೆ ಗ್ರೇಡ್ ನೀಡುವ ಬದಲು ಇಲ್ಲಿ ಅಂಕಗಳನ್ನೇ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರುವಂಥದ್ದು. ಹಿಂದಿ ವಿಷಯಕ್ಕೆ ಅಂಕ ನೀಡುವಂತೆ ಸೂಚನೆ ಹಿನ್ನೆಲೆ ಹೈಕೋರ್ಟ್ ಆದೇಶ ಮರುಪರಿಶೀಲನೆ ಕೋರಿದ್ದ ಸರ್ಕಾರದ ಅರ್ಜಿ ಇತ್ಯರ್ಥಪಡಿಸಿದ ನ್ಯಾಯಮೂರ್ತಿ ಇ.ಎಸ್. ಇಂದಿರೇಶ್ ಅವರ ಹೈಕೋರ್ಟ್ ಪೀಠವು ಪ್ರಸಕ್ತ ಸಾಲಿಗೆ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕ ನೀಡುವಂತೆ ಆದೇಶ ಹೊರಡಿಸಿದೆ. ಈ ವರ್ಷ ನೀವು ಇಲ್ಲಿ ಗ್ರೇಡ್ ಬದಲು ಅಂಕನೇ ಕೊಡಿ. ಈಗ ಮೊದಲೆಲ್ಲ ಯಾವ ರೀತಿ ಯಥಾಸ್ಥಿತಿಯಾಗಿ ಕೊಡ್ತಿದ್ರು ಅದೇ ರೀತಿನೇ ಗ್ರೇಡ್ ಏನು ಕೊಡಬೇಡಿ, ಅಂಕನೇ ಕೊಡಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿರುವಂಥದ್ದು. ಹಿಂದಿ ಭಾಷೆಗೆ ಗ್ರೇಡ್ ಇಲ್ಲ, ಅಂಕನೇ. ಹೌದು, ಈ ವಿಚಾರವಾಗಿ ಮರುಪರಿಶೀಲನೆ ವಿಚಾರಣೆ ವೇಳೆ ಸರ್ಕಾರದ ಪರ ವಾದ ಮಂಡಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ PIL ವಜಾಗೊಂಡಿದೆ. ಹಿಂದಿ ಭಾಷೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಮಂದಿ ಅನುತ್ತೀರ್ಣಗೊಂಡಿದ್ದರು. ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡಲು ಸೂಕ್ತ ತಿದ್ದುಪಡಿಯೊಂದಿಗೆ ನಿಯಮ ರಚಿಸಲು ಸರ್ಕಾರ ಕರಡು ರೂಪಿಸುತ್ತಿದೆ. ಅಂಕದ ಬದಲು ಗ್ರೇಡ್ ನೀಡಲಾಗುತ್ತಿದೆ ಎಂದು ಇಲ್ಲಿ ಕೋರ್ಟ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಕನ್ಫ್ಯೂಷನ್ ಅಂತೂ ಸ್ಟಾರ್ಟ್ ಆಗಿದೆ. ಮೊದಲು ಗ್ರೇಡ್ ಕೊಡ್ತಾರಂದ್ರು ವಿದ್ಯಾರ್ಥಿಗಳು ಬೇರೆ ಸಬ್ಜೆಕ್ಟ್ ಮೇಲೆ ತುಂಬ ಫೋಕಸ್ ಮಾಡಿರ್ತಾರೆ, ಹಿಂದಿ ಗ್ರೇಡೇ ಅಲ್ಲ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಈ ರೀತಿಯಾಗಿ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ವಿದ್ಯಾರ್ಥಿಗಳಿಗಂತೂ ಇಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈಗ ನಿಮ್ಮ ಫಲಿತಾಂಶ ಯಾವಾಗ ಬರ್ಬೋದು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನಿಮಗೆ ಫಲಿತಾಂಶ ಬಂದ್ಬಿಟ್ಟು ನಿಮ್ಮ ಪರೀಕ್ಷೆಯ ಫಲಿತಾಂಶ ಬಂದ್ಬಿಟ್ಟು ಏಪ್ರಿಲ್ 25 ಇಲ್ಲ 26ನೇ ತಾರೀಕು ಬರುತ್ತಂತೆ. ಇದೆಲ್ಲ ತಲೆನೋವಿಂದ ಏನಾದರೂ ರಿಸಲ್ಟು ಲೇಟಾಗಿ ಕೊಡ್ತೀರಾ ಅಂತ ಮಧು ಬಂಗಾರಪ್ಪ ಅವರನ್ನು ಕೇಳಿದಾಗ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಒಂದೆರಡು ದಿನ ಲೇಟ್ ಆಗುತ್ತಷ್ಟೇ. ಏಪ್ರಿಲ್ 24 ಅಂತ ಹೇಳಿದೀವಿ ಅಂದರೆ ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗುತ್ತಷ್ಟೇ, ಜಾಸ್ತಿ ಲೇಟ್ ಅಂತೂ ಮಾಡಲ್ಲ, 5-6 ದಿನ ಅಂತೆಲ್ಲ ನಾವು ಲೇಟ್ ಮಾಡೋಕ್ಕೆ ಹೋಗಲ್ಲ ಅಂತ ಇಲ್ಲಿ ಮಧು ಬಂಗಾರಪ್ಪ ಅವರು ತಿಳಿಸ್ಕೊಟ್ಟಿರುವಂಥದ್ದು. ಏಪ್ರಿಲ್ 24ಕ್ಕಂತೂ ರಿಸಲ್ಟ್ ಬರಲ್ಲ, ನಿಮ್ಗೆ ಒಂದು 2 ದಿನ ಲೇಟಾಗಿ ಬರ್ಬೋದು, 26ಕ್ಕೆ ಬರ್ಬೋದೇನೋ, ನೋಡೋಣ. ಏಪ್ರಿಲ್ 26ನೇ ತಾರೀಕು ನಿಮ್ಮ ಫಲಿತಾಂಶ ಬರುವ ಸಾಧ್ಯತೆ ಇದೆ ಅಂತ ಈಗ ಮಧು ಬಂಗಾರಪ್ಪ ಅವರೇ ಹೇಳ್ತಿರುವಂಥದ್ದು. ಇದು ನಾನು ಹೇಳ್ತಿರುವಂಥದ್ದಲ್ಲ, ಮಧು ಬಂಗಾರಪ್ಪ ಅವರೇ ಮಾಧ್ಯಮದವ್ರ ಮುಂದೆ ಬಂದುಬಿಟ್ಟು ಅವರೇ ಹೇಳಿರುವಂಥದ್ದು. ಫಲಿತಾಂಶದಲ್ಲಿ ತುಂಬ ಲೇಟ್ ಮಾಡಲ್ಲ, ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಈಗ ನೀವು ಕೇಳ್ಬೋದಾಗಾದ್ರೆ ಹಿಂದಿ ಕತೆ ಏನು ಅಂದರೆ ತುಂಬ ಸ್ಟ್ರಿಕ್ಟ್ ಕರೆಕ್ಷನ್ ಎಲ್ಲ ಮಾಡಿರಲ್ಲ, ತುಂಬ ಲಿಬ್ರಲ್ ಕರೆಕ್ಷನ್ ಮಾಡಿರ್ತಾರೆ. ಹಿಂದಿಯಲ್ಲೂ ನಿಮ್ಗೆ ಒಳ್ಳೆ ಮಾರ್ಕ್ಸೇ ಬಂದಿರುತ್ತೆ, ತಲೆ ಕೆಡಿಸ್ಕೋಬೇಡಿ, ಎಲ್ಲರದ್ದು ರಿಸಲ್ಟ್ ಚೆನ್ನಾಗುತ್ತೆ. ನಾನು ತುಂಬ ವಿಡಿಯೋಸಲ್ಲಿ ನಿಮ್ಮೆಲ್ಲರಿಗೂ ಧೈರ್ಯ ತುಂಬಿದ್ದೀನಿ, ನಿಮ್ಮ ರಿಸಲ್ಟು ಚೆನ್ನಾಗಾಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಹಿಂದಿಯಲ್ಲಿ ಫೈಲ್ ಆಗಿಬಿಡ್ತೀವೇನೋ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಭಯ ಸ್ಟಾರ್ಟ್ ಆಗೋಗಿದೆ. ಯಾರು ಆತಂಕ ಪಡಬೇಡಿ, ಎಲ್ಲರೂ ಪಾಸ್ ಆಗ್ತೀರಾ. ಕರೆಕ್ಷನ್ ಎಲ್ಲ ಸ್ವಲ್ಪ ಲಿಬ್ರಲ್ ಕರೆಕ್ಷನ್ನೇ ಇರುತ್ತೆ, ಅದರಿಂದ ನೀವ್ಯಾರು ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ, ನೀವ್ಯಾರು ತಲೆ ಕೆಡಿಸ್ಕೋಬೇಡಿ, ಎಲ್ಲರದ್ದು ರಿಸಲ್ಟ್ ಚೆನ್ನಾಗಾಗುತ್ತೆ. ಈಗ ನಿಮ್ಮ ವಿದ್ಯಾರ್ಥಿಗಳ ಸೈಡಿಂದ ನನಗೊಂದು ವಿಷಯ ಗೊತ್ತಾಗಬೇಕು. ಏನಂತ ಅಂದರೆ ವಿದ್ಯಾರ್ಥಿಗಳಿಗೆ ನಿಮಗೆ ಗ್ರೇಡ್ ಬೇಕಾ ಅಂಕ ಬೇಕಾ, ಹಿಂದಿ ವಿಷಯದಲ್ಲಿ ನಿಮ್ಗೆ ಗ್ರೇಡ್ ಬೇಕಾ ಅಂಕ ಬೇಕಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಗೊತ್ತಾಗುತ್ತೆ. ನಾನು ಕಾಮೆಂಟ್ಸ್ ಮುಖಾಂತರ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ ನಿಮಗೆ ಗ್ರೇಡ್ ಬೇಕಾ ಅಂಕ ಬೇಕಾ ಅಂತ.